ಸಂವೇದನಾಶೀಲ ಮಕ್ಕಳ ಕಾರ್ಯಕ್ರಮ ಚೌಡಯ್ಯ ಮೆಮೋರಿಯಲ್ ಹಾಲ್ನಲ್ಲಿ ನಡೆಯಿತು. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ತಮ್ಮ ಪ್ರತಿಭೆಯನ್ನು ಅನಾವರಣ ಮಾಡಿದ ಮಕ್ಕಳು ಸಮಾಜ ಪೀಡಕ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲಿದರು. ಕುಂತ್ರು ಫೋನು, ನಿಂತ್ರು ಫೋನು, ಎದ್ರು ಫೋನು, ಬಿದ್ರು ಫೋನು. ಹೌದು, ಮೊಬೈಲ್ಗೆ ನಾವು ಅಷ್ಟು ಅಡಿಕ್ಟ್ ಆಗಿದ್ದೀವಿ. ಮೊಬೈಲ್ ಇಲ್ಲದ ಜೀವನವನ್ನ ಊಹಿಸಿಕೊಳ್ಳೋದೇ ಅಸಾಧ್ಯವಾಗಿದೆ. ಇದನ್ನ ತಮ್ಮ ನೃತ್ಯದ ಮೂಲಕ ತೋರ್ಪಡಿಸಿದ್ರು ಪುಟಾಣಿ ಮಕ್ಕಳು. ಈಸ್ಟ್ ವೆಸ್ಟ್ ಶಾಲೆ ಮಕ್ಕಳು ಮೊಬೈಲ್ನಿಂದಾಗುವ ಅನಾಹುತವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ರು. ರಸವಿನ್ಯಾಸ ಎಂಬ ಶೀರ್ಷಿಕೆಯಡಿ ನಡೆದ ಈ ವಿಶೇಷ ಕಾರ್ಯಕ್ರಮ ನಿಜಕ್ಕೂ ಎಲ್ಲರನ್ನೂ ಮಂತ್ರಮುಗ್ಧರನ್ನಾಗಿಸಿತು. ಭ್ರೂಣ ಹತ್ಯೆ, ಮಹಿಳೆಯರ ಮೇಲಾಗ್ತಿರೋ ದೌರ್ಜನ್ಯ ಕುರಿತು ಈ ನೃತ್ಯ ರೂಪಕವನ್ನ ಮಕ್ಕಳು ಪ್ರಸ್ತುತಪಡಿಸಿದ್ರು. ಸಮಾಜವನ್ನ ಬಾಧಿಸ್ತಿರೋ ಸಮಸ್ಯೆಗಳನ್ನ ಕುರಿತು ಅರಿವು ಮೂಡಿಸುವೆಡೆಗಿನ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಕಾರ್ಯಕ್ರಮದಲ್ಲಿ ಮಕ್ಕಳು ಮಿಂಚ್ತಾ ಇದ್ರು. ಇದು ಕಲ್ಚರಾ ಇವೆಂಟ್ ಆ್ಯಕ್ಚುಲಿ, ಬಟ್ ಬೇರೆ ಶಾಲೆಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಶಾಲೆಯಲ್ಲಿ ಥ್ರೂ ದ ಕಲ್ಚರಾ ಇವೆಂಟ್ ಒಂದು ಮೆಸೇಜ್ ಪಬ್ಲಿಕ್ಗೆ ಕೊಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಇಟ್ಸ್ ಅಬೌಟ್ ಹೆಣ್ಮಕ್ಳ ಭ್ರೂಣ ಹತ್ಯೆ ಇರ್ಬೋದು, ಆ್ಯಂಡ್ ಹರಾಸ್ಮೆಂಟ್ ಓವರ್ ವಿಮೆನ್ ಇರ್ಬೋದು, ಆ್ಯಂಡ್ ಆಲ್ಸೋ ಅಬೌಟ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇದೆ. ಆ್ಯಂಡ್ ವಿ ಆಲ್ಸೋ ಹ್ಯಾವ್ ಜೆಂಡರ್ ಸೆನ್ಸಿಟಿವಿಟಿ ಬಗ್ಗೆ ಇದೆ, ಆ್ಯಂಡ್ ವಿ ಹ್ಯಾವ್ ಚೈಲ್ಡ್ ಲೇಬರ್ ಟು. ಸೊ ಆ್ಯಂಡ್ ಆಲ್ಸೋ ಹಜಾರ್ಡ್ಸ್ ಆಫ್ ಯೂಸಿಂಗ್ ಮೊಬೈಲ್ ಫೋನ್ ಕೂಡ. ಈಗ ಸಣ್ಣ ಮಕ್ಕಳಿಗೇನೆ ಮೊಬೈಲ್ ಫೋನ್ಸ್ ಕೊಟ್ಟುಬಿಡ್ತಾರೆ. ಅದರಿಂದ ತೊಂದರೆ ಎಷ್ಟಾಗ್ತಾ ಇದೆ ಅನ್ನೋದನ್ನು ನಾವು ಕಲ್ಚರಾ ಇವೆಂಟ್ ಮೂಲಕ ತೋರಿಸ್ತಾ ಇದ್ದೀವಿ. ಇನ್ನು ಕೈಲಾಸದ ಶಿವಪಾರ್ವತಿಯರು ಭೂಲೋಕಕ್ಕೆ ಬಂದ್ರೆ ಹೇಗೆ ಅನ್ನಿಸಬಹುದು ಎಂಬುದರ ನಗೆ ರೂಪಕವಂತೂ ಎಲ್ಲರನ್ನೂ ಆಕರ್ಷಿಸಿತು. ಅಷ್ಟು ಮಾತ್ರವಲ್ಲ, ಕಣ್ಮನ ಸೆಳೆವ ಮನೋರಂಜನಾ ನೃತ್ಯಗಳನ್ನ ಮಾಡಿ ನೆರೆದಿದ್ದವರನ್ನ ಮೋಡಿ ಮಾಡಿದ್ರು. ಗುಣಪತಗೆ ಪ್ರಿಯ ಪತಗೆ ಧೃತಿ ಪತಗೆ ಶ್ರುತಿ ಪತಗೆ ನದ ಪತಗೆ ನಮೋ ನಮೋ. ಒಟ್ಟಾರೆ ಮಕ್ಕಳ ಪ್ರತಿಭಾ ಪ್ರದರ್ಶನದ ವೇದಿಕೆಯಾಗಿತ್ತು ರಸವಿನ್ಯಾಸ ಕಾರ್ಯಕ್ರಮ. ಅನಾಹುತಗಳು, ಮೊಬೈಲ್ನಿಂದಾಗ್ತಿರೋ ಸಮಸ್ಯೆಗಳನ್ನ ವಿಭಿನ್ನ ನೃತ್ಯದ ಮೂಲಕ ತೋರ್ಪಡಿಸಿ ಅರಿವನ್ನ ಸಹ ಮೂಡಿಸಿದ್ರು. ಮಾಲಾ, ನ್ಯೂಸ್ 24 ಬೆಂಗಳೂರು. ಇದು ಇವತ್ತಿನ ಬೆಂಗಳೂರು ಸೆಂಟ್ರಲ್. ನಾನು ಸುಷ್ಮಾ ಛಾತ್ರ. ತಾಜಾ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್.